ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡ್ಕ. 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯನ್ನ ಬದಲಾಯಿಸಿದ್ರು. ಸರ್ಕಾರ ಕೂಡ ಬದಲಾಯಿತು, ನಾಯಕತ್ವ ಬದಲಾಯಿತು. ಆದರೆ ಅದರಿಂದ ಏನು ಲಾಭ ಆಯಿತು ಅನ್ನೋದು ಈಗ ಜನರ ಮುಂದಿರುವ ಪ್ರಶ್ನೆ. ಲಾಭಕ್ಕಿಂತ ನಷ್ಟವೇ ಹೆಚ್ಚಾದಂತೆ ಕಾಣ್ತಾ ಇದೆ. ನಾಯಕತ್ವ ಬದಲಾಯಿಸಿದ್ರು ಆ ನಾಯಕತ್ವಕ್ಕೆ ಶಕ್ತಿ ಬಂದಿಲ್ಲ. 2028ರ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಮುಖ್ಯಮಂತ್ರಿ ಬದಲಾಯಿಸಿದ್ರು. 2028ರ ಗೆಲುವಿಗೆ ಬೇಕಾದ ಒಗ್ಗಟ್ಟನ್ನೇ ಕಳೆದುಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಈ ಸರ್ಕಾರದ ನಾಯಕನಂತೆ ಇಲ್ಲ. ಅವರ ಮೇಲೆ ಮತ್ತೊಂದು ನಾಯಕತ್ವದ ನೆರಳಿದೆ. ತಮ್ಮದೇ ಸಚಿವ ಸಂಪುಟದಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದನ್ನ ನಿರ್ಧರಿಸುವ ಅಧಿಕಾರ ಮುಖ್ಯಮಂತ್ರಿಗೆ ಇಲ್ಲ ಅಂದಮೇಲೆ ಅಂತಹ ಮುಖ್ಯಮಂತ್ರಿ ಬದಲಾವಣೆಯ ಅಗತ್ಯ ಆದರೂ ಏನಿತ್ತು? ಸಚಿವರನ್ನ ಆಯ್ಕೆ ಮಾಡಲು ಇಷ್ಟು ಕಸರತ್ತು, ಖಾತೆ ಹಂಚಲು ಇಷ್ಟು ಕಸರತ್ತು, ಸಚಿವ ಸ್ಥಾನ ಸಿಗದವರನ್ನ ಸಮಾಧಾನ ಪಡಿಸಲು ಮತ್ತೊಂದು ಕಸರತ್ತು, ಸಚಿವರಾದವರ ಖಾತೆ ಬದಲಿಸಲು ಮತ್ತೊಂದು ಒತ್ತಡ. ಇಷ್ಟೆಲ್ಲ ನಡೀತಾ ಇದ್ರೆ ಯಾವ ಪುರುಷಾರ್ಥಕ್ಕಾಗಿ ಈ ಸರ್ಕಾರವನ್ನ ರಚಿಸಲಾಗಿದೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಒಂದು ಕಡೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನೊಂದು ಕಡೆ ದೆಹಲಿಯ ಹೈಕಮಾಂಡ್. ಮೂರು ಕಡೆಗಳಿಂದ ಬರುವ ಮೂರು ರೀತಿಯ ರಾಜಕೀಯ ಲೆಕ್ಕಾಚಾರಗಳ ನಡುವೆ ಸರ್ಕಾರದ ಅಂತಿಮ ನಿರ್ಧಾರ ಯಾರದ್ದು? ಕ್ಯಾಬಿನೆಟ್ ರಚನೆ ಮತ್ತು ಖಾತೆ ಹಂಚಿಕೆ ಮುಖ್ಯಮಂತ್ರಿಯ ವಿವೇಚನೆ. ಆದ್ರೆ ಆ ವಿವೇಚನೆಯ ಅಧಿಕಾರ ಸಿಎಂ ಡಿ.ಕೆ.ಗೆ ಸಿಕ್ಕಿಲ್ಲ. ಕಾಂಗ್ರೆಸ್ನಲ್ಲಿ ಈಗ ಬೇರೆ ಬೇರೆ ಪವರ್ ಸೆಂಟರ್ಗಳಿವೆ ಮತ್ತು ಹೈಕಮಾಂಡ್ ಮಾತೆ ಅಂತಿಮವಾಗಿದೆ. ಹಾಗಿದ್ಮೇಲೆ ಮುಖ್ಯಮಂತ್ರಿ ಯಾಕಿರ್ಬೇಕು ಅಂತ ಗೊತ್ತಿಲ್ಲ. ಎಲ್ಲದಕ್ಕೂ ಹೈಕಮಾಂಡ್ ಒಪ್ಪಿಗೆ ಬೇಕಾದ್ರೆ ಮುಖ್ಯಮಂತ್ರಿಗೆ ಸಂವಿಧಾನ ನೀಡಿರುವ ಅಧಿಕಾರದ ಅರ್ಥ ಏನು? ಇನ್ನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾಗಿದ್ರು ಅವರ ರಾಜಕೀಯ ಪ್ರಭಾವ, ಅವರ ಹಠ, ಅವರ ಸಿಟ್ಟು, ಕೋಪ, ತಾಪ ಯಾವುದು ಬದಲಾದಂತಿಲ್ಲ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ರು ಸಿದ್ದರಾಮಯ್ಯನವರು ಸರ್ಕಾರದ ಮೇಲೆ ಪ್ರಭಾವ ಮತ್ತು ಹಿಡಿತ ಹೊಂದಲು ನೋಡ್ತಾ ಇದ್ದಾರೆ. ಇನ್ನೊಂದೆಡೆ ಹೈಕಮಾಂಡ್ ಕೂಡ ಹಸ್ತಕ್ಷೇಪ ನಡೆಸ್ತಾ ಇದೆ. ಅದರಲ್ಲಿ ಸಿಕ್ಕಾಕೊಂಡು ಕನಕಪುರದ ಬಂಡೆ ಒದ್ದಾಡ್ತಾ ಇದೆ. ಬಂಡೆ ಈಗ ತೊಂಡೆಕಾಯಿ ಅಂತ ಆಗಿದೆ. ಒಂದ್ ಕಡೆ ಸಂಪುಟ ವಿಸ್ತರಣೆಯ ನಂತರ ಕಾಂಗ್ರೆಸ್ ಒಳಗೆ ಅಸಮಾಧಾನದ ಧ್ವನಿಗಳು ಕೇಳಿ ಬರ್ತಾ ಇದೆ. ಸಚಿವ ಸ್ಥಾನ ಸಿಗದ ಶಾಸಕರ ಅಸಮಾಧಾನ, ಸಚಿವರಾದವರ ಖಾತೆ ಕುರಿತ ಅಸಮಾಧಾನ, ಪ್ರಾದೇಶಿಕ ಸಮತೋಲನದ ಪ್ರಶ್ನೆ, ಸಾಮಾಜಿಕ ಸಮೀಕರಣದ ಪ್ರಶ್ನೆ, ಮಹಿಳಾ ಪ್ರತಿನಿಧಿತ್ವದ ಪ್ರಶ್ನೆ, ಡಿಕೆಶಿ ಸಂಪುಟದ ವಿಸ್ತರಣೆ ಪಕ್ಷ ಮತ್ತು ಸರ್ಕಾರದಲ್ಲಿ ಹೊಸ ಹೊಸ ಸಮಸ್ಯೆಗಳನ್ನೇ ಸೃಷ್ಟಿಸಿದೆ. ಇದು ಕಾಂಗ್ರೆಸ್ನ ಒಳಗಿನ ಸಮಸ್ಯೆ ಮಾತ್ರ ಅಂತ ಸುಮ್ಮನಾಗುವಂಥದ್ದಲ್ಲ. ಯಾಕಂದ್ರೆ ಈ ಎಲ್ಲ ಗೊಂದಲಗಳ ನಡುವೆ ಆಡಳಿತ ನಡೀಬೇಕು. ಹೀಗೆ ಸಮಸ್ಯೆ ಗೊಂದಲಗಳಿದ್ರೆ ಸರ್ಕಾರ ದಕ್ಷವಾಗಿ ಆಡಳಿತ ನಡೆಸಲು ಸಾಧ್ಯವೇ ಇಲ್ಲ. ಜನರ ಸಮಸ್ಯೆಗಳು ಪರಿಹಾರ ಆಗಲ್ಲ, ಅಭಿವೃದ್ಧಿ ಕೆಲಸಗಳು ಸಾಗಲ್ಲ, ರಾಜ್ಯದ ಸಮಸ್ಯೆಗಳು ನಿವಾರಣೆ ಆಗಲ್ಲ. ಇಡೀ ಸರ್ಕಾರದ ಗಮನವೇ ಸಚಿವ ಸಂಪುಟದ ಒಳಗಿನ ಅಸಮಾಧಾನ, ಖಾತೆ ಹಂಚಿಕೆ ಮತ್ತು ನಾಯಕತ್ವದ ಸಮೀಕರಣಗಳ ಕಡೆಗೆ ತಿರುಗಿದ್ರೆ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡುವವರು ಯಾರು? 2028ರ ಚುನಾವಣೆಯನ್ನ ಗೆಲ್ಲಲು ಮುಖ್ಯಮಂತ್ರಿ ಬದಲಾಯಿಸಿದ ಕಾಂಗ್ರೆಸ್ ಸ್ಥಿತಿ ಈಗ ಏನಾಗಿದೆ ಅಂದ್ರೆ 2026ರಲ್ಲೇ ತನ್ನ ಸರ್ಕಾರದ ಹೆಸರು ಕೆಡಿಸ್ಕೊಳ್ತಾ ಇದೆ. ಇದು ಕೇವಲ ಸಂಪುಟ ವಿಸ್ತರಣೆ ಮತ್ತು ಖಾತೆ ಹಂಚಿಕೆ ವಿಳಂಬದ ಪ್ರಶ್ನೆಯಲ್ಲ. ಇದು ಅಧಿಕಾರ ಯಾರ ಕೈಯಲ್ಲಿದೆ ಎಂಬ ಪ್ರಶ್ನೆ. ಇದು ನಾಯಕತ್ವ ಎಷ್ಟು ಬಲವಾಗಿದೆ ಎಂಬ ಪ್ರಶ್ನೆ. ಇದು ಕಾಂಗ್ರೆಸ್ನ ಭವಿಷ್ಯದ ಚುನಾವಣಾ ತಂತ್ರದ ಪ್ರಶ್ನೆ. ಈಗ ಕಾಂಗ್ರೆಸ್ ತನ್ನ ಕೈಯಾರೆ ಸೃಷ್ಟಿಸಿಕೊಂಡಿರುವ ರಾಜಕೀಯ ಗೊಂದಲವೇ 2028ರಲ್ಲಿ ದೊಡ್ಡ ಹೊಡೆತ ಕೊಡಬಹುದು. ಇಂದು ಸಚಿವ ಸ್ಥಾನಕ್ಕಾಗಿ ಅಸಮಾಧಾನಗೊಂಡ ಶಾಸಕರು ನಾಳೆ ಟಿಕೆಟ್ಗಾಗಿ ಅಸಮಾಧಾನಗೊಳ್ತಾರೆ. ಇಂದು ಖಾತೆಗಾಗಿ ಒತ್ತಡ ತರುವ ನಾಯಕರು ನಾಳೆ ಚುನಾವಣೆ ಟಿಕೆಟ್ಗಾಗಿ ಒತ್ತಡ ತರ್ತಾರೆ. ಇಂದು ಪಕ್ಷ ಮತ್ತು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕುವವರು ನಾಳೆ ಚುನಾವಣೆಯ ಸಮಯದಲ್ಲಿ ಪಕ್ಷದ ಪರವಾಗಿ ನಿಲ್ಲೋದಿಲ್ಲ. ಹಾಗಾಗಿ ಇದು ಕಾಂಗ್ರೆಸ್ ಹೈಕಮಾಂಡ್ ಯೋಚಿಸಬೇಕಾದ ವಿಷಯ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯರಂತಹ ಅನುಭವಿ ನಾಯಕನನ್ನ ಬದಿಗಿಟ್ಟು ಹೊಸ ನಾಯಕತ್ವ ತರುವ ನಿರ್ಧಾರ ಮಾಡಿದ ನಂತರ ಹೊಸ ನಾಯಕತ್ವಕ್ಕೆ ಒಂದಷ್ಟು ಅಧಿಕಾರ ಮತ್ತು ಫ್ರೀ ಹ್ಯಾಂಡ್ ನೀಡದಿದ್ರೆ ನಿಮ್ಮ ಪಕ್ಷದ ನಾಯಕತ್ವ ಬದಲಾವಣೆಗೆ ಅರ್ಥವೇ ಇರೋದಿಲ್ಲ. ಕುರ್ಚಿ ಬದಲಾಯಿಸುವುದು ಸುಲಭ, ಆದ್ರೆ ಆ ಕುರ್ಚಿಗೆ ಅಧಿಕಾರ, ವಿಶ್ವಾಸ ಮತ್ತು ರಾಜಕೀಯ ಸ್ಥಿರತೆ ತಂದುಕೊಡುವುದು ಅಷ್ಟು ಸುಲಭ ಅಲ್ಲ. ಕರ್ನಾಟಕ ಕಾಂಗ್ರೆಸ್ ಈಗ ಎದುರಿಸ್ತಾ ಇರುವ ನಿಜವಾದ ಪರೀಕ್ಷೆಯೂ ಇದೆ. ಒಂದು ಸಮಸ್ಯೆಯನ್ನ ಪರಿಹರಿಸಲು ಹೋಗಿ ಕಾಂಗ್ರೆಸ್ ಮತ್ತೊಂದು ದೊಡ್ಡ ಸಮಸ್ಯೆಯನ್ನೇ ಸೃಷ್ಟಿಸಿಕೊಂಡಿದೆ. ಮುಖ್ಯಮಂತ್ರಿಯನ್ನ ಬದಲಾಯಿಸಿದರೆ ಸರ್ಕಾರಕ್ಕೆ ಹೊಸ ಚೈತನ್ಯ ಬರುತ್ತೆ ಅಂದ್ಕೊಂಡ್ರು. ಆದರೆ
ಮುಖ್ಯಮಂತ್ರಿ ಬದಲಾದರೂ ಸರ್ಕಾರಕ್ಕೆ ಸಂಬಂಧಪಟ್ಟ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಮಾತ್ರ ಹಲವಾರು ಕಡೆಗಳಲ್ಲಿ ಹಂಚಿ ಹೋಗಿದೆ. ಮುಖ್ಯಮಂತ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲದಿದ್ರೆ ಮುಖ್ಯಮಂತ್ರಿ ಬದಲಾವಣೆಗೆ ಅರ್ಥವೇ ಇರುವುದಿಲ್ಲ ರೀ. ಮಂತ್ರಿಗಳನ್ನ ಆಯ್ಕೆ ಮಾಡುವ ವಿಚಾರದಲ್ಲಿ ಇಷ್ಟು ಗೊಂದಲ ಆದ್ರೆ ಇವರು ಮುಂದಿನ 2 ವರ್ಷ ಸರ್ಕಾರವನ್ನ ಹೇಗೆ ನಡೆಸ್ತಾರೋ ಗೊತ್ತಿಲ್ಲ. ಈಗಿನ ಬೆಳವಣಿಗೆಗಳನ್ನು ನೋಡಿದ್ರೆ ಕಾಂಗ್ರೆಸ್ ತನ್ನ ಕೈಯಾರೆ ಭವಿಷ್ಯವನ್ನ ಹಾಳು ಮಾಡಲು ಹೊರಟಂತೆ ಇದೆ. ಸರ್ಕಾರ ರಚಿಸುವುದು ಒಂದು ವಿಚಾರ, ಸರ್ಕಾರವನ್ನ ಒಗ್ಗಟ್ಟಿನಿಂದ ನಡೆಸುವುದು ಮತ್ತೊಂದು ವಿಚಾರ. ಎರಡನೆಯ ಕೆಲಸವೇ ಈಗ ದೊಡ್ಡ ಸವಾಲಾಗಿ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಅಂದ್ರೆ ಕೇವಲ ಒಂದು ಹುದ್ದೆ ಅಲ್ಲ, ಅದು ನಿರ್ಧಾರ ತೆಗೆದುಕೊಳ್ಳುವ ಕೇಂದ್ರ. ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು, ಯಾವ ಇಲಾಖೆಯನ್ನ ಯಾರಿಗೆ ವಹಿಸಬೇಕು, ಯಾವ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು, ಯಾರನ್ನ ಹೊರಗಿಡಬೇಕು, ಯಾರನ್ನ ಹೊರಗಿಡಬೇಕು, ಯಾವ ನಾಯಕನಿಗೆ ಯಾವ ರಾಜಕೀಯ ಜವಾಬ್ದಾರಿ ನೀಡಬೇಕು, ಇವೆಲ್ಲದರ ಅಂತಿಮ ಹೊಣೆಗಾರಿಕೆ ಮುಖ್ಯಮಂತ್ರಿಯ ಮೇಲೆ ಇರಬೇಕು. ಆದರೆ ಮುಖ್ಯಮಂತ್ರಿಯವರ ನಿರ್ಧಾರಕ್ಕೆ ಪಕ್ಷದ ಒಳಗಿನ ಹಲವು ಶಕ್ತಿ ಕೇಂದ್ರಗಳು ಅಡ್ಡಿಯಾಗ್ತಾ ಇದೆ. ಈ ಪವರ್ ಸೆಂಟರ್ಗಳ ಕಾರಣಕ್ಕೆ ಸಚಿವ ಸಂಪುಟ ವಿಸ್ತರಣೆ ತಡ ಆಯಿತು. ಖಾತೆ ಹಂಚಿಕೆ ಕೂಡ ಸುಲಭವಾಗಿ ಮುಗ್ದಿಲ್ಲ. ಒಂದು ಕಡೆ ಇದು ಪಕ್ಷದ ಸಮನ್ವಯದ ಕೊರತೆ ಕಂಡು ಬರ್ತಾ ಇದೆ, ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗೆ ತನ್ನದೇ ಸಚಿವ ಸಂಪುಟದ ಖಾತೆ ಹಂಚಿಕೆಯಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲ ಎಂಬ ರಾಜಕೀಯ ಸಂದೇಶವು ಇದರಿಂದ ಹೋಗಿದೆ. ಯಾವ ಸಂದೇಶ ಜನರಿಗೆ ತಲುಪುತ್ತದೆ ಎನ್ನುವುದೇ ಮುಖ್ಯ ಆಗುತ್ತೆ. ಸರ್ಕಾರಕ್ಕೆ ಒಂದು ನಾಯಕತ್ವ ಬೇಕು, ಪಕ್ಷಕ್ಕೆ ಒಂದು ಸ್ಪಷ್ಟ ದಿಕ್ಕು ಬೇಕು. ಆದರೆ ನಿರ್ಧಾರಗಳ ಹಿಂದೆ ಬೇರೆ ಬೇರೆ ಶಕ್ತಿ ಕೇಂದ್ರಗಳಿವೆ ಎಂಬ ಭಾವನೆ ಮೂಡಿದರೆ ಆಡಳಿತದ ಮೇಲೆ ವಿಶ್ವಾಸ ಕುಸಿಯುತ್ತೆ. 2028ರ ಚುನಾವಣೆಯ ತಯಾರಿ ಈಗಲೇ ಆರಂಭ ಆಗಿದೆ. ಕಾಂಗ್ರೆಸ್ಗೆ ಈಗ ಅತ್ಯಂತ ಮುಖ್ಯವಾದ ಗುರಿ 2028ರ ವಿಧಾನಸಭಾ ಚುನಾವಣೆ. ಆ ಚುನಾವಣೆಯಲ್ಲಿ ಮತ್ತೆ ಅಧಿಕಾರ ಉಳಿಸ್ಕೊಳ್ಬೇಕಾದ್ರೆ ಕೇವಲ ಮುಖ್ಯಮಂತ್ರಿ ಬದಲಾವಣೆ ಸಾಕಾಗೋದಿಲ್ಲ. ಪಕ್ಷ ಮತ್ತು ಸರ್ಕಾರದಲ್ಲಿ ಒಗ್ಗಟ್ಟು, ಆಡಳಿತದ ಕಾರ್ಯಕ್ಷಮತೆ, ಜನರ ವಿಶ್ವಾಸ, ಪಕ್ಷ ಸಂಘಟನೆ, ಸ್ಪಷ್ಟ ನಾಯಕತ್ವ, ಇವುಗಳಲ್ಲಿ ಮೊದಲನೆಯದೇ ದುರ್ಬಲ ಆದ್ರೆ ಉಳಿದ 4ರ ಮೇಲೂ ಪರಿಣಾಮ ಬೀರುತ್ತೆ. ಕರ್ನಾಟಕದಲ್ಲಿ ಹೊಸ ನಾಯಕತ್ವ, ಹೊಸ ವೇಗ, ಹೊಸ ಆಡಳಿತ ಎಂಬ ಸಂದೇಶ ನೀಡಲು ಕಾಂಗ್ರೆಸ್ಸಿಗೆ ಅವಕಾಶ ಇತ್ತು. ಅದರ ಬದಲು ಯಾರು ಸಚಿವರಾಗ್ತಾರೆ, ಯಾರಿಗೆ ಯಾವ ಖಾತೆ, ಯಾರ ಮಾತು ನಡೆಯುತ್ತೆ, ಯಾರು ಅಸಮಾಧಾನಗೊಂಡಿದ್ದಾರೆ, ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋ ಚರ್ಚೆಗಳು ನಡೆದರೆ ಜನರ ಗಮನ ಆಡಳಿತದಿಂದ ಪಕ್ಷದ ಆಂತರಿಕ ರಾಜಕೀಯದ ಕಡೆಗೆ ತಿರುಗತ್ತೆ. ಇದು ಯಾವುದೇ ಸರ್ಕಾರಕ್ಕೂ ಒಳ್ಳೆಯದಲ್ಲ. ಇದನ್ನ ಕಾಂಗ್ರೆಸ್ ಅರ್ಥ ಮಾಡಿಕೊಳ್ಬೇಕು. ಡಿಕೆಶಿ ಸರ್ಕಾರಕ್ಕೆ ದೆಹಲಿಯ ಬೆಂಬಲ ಬೇಕು ನಿಜ, ಆದ್ರೆ ರಾಜ್ಯ ಸರ್ಕಾರದ ನಿರ್ಧಾರಗಳು ದೆಹಲಿಯಿಂದಲೇ ಬರ್ತಿವೆ ಎಂಬ ಭಾವನೆ ಬಂದ್ರೆ ಅದು ಮುಖ್ಯಮಂತ್ರಿ ಸ್ಥಾನವನ್ನೇ ದುರ್ಬಲಗೊಳಿಸುತ್ತೆ. ಸಿಎಂಗೆ ಅಧಿಕಾರ ಇಲ್ಲ ಅಂದ್ಮೇಲೆ ಸಿಎಂ ಬದಲಾವಣೆ ಮಾಡಿದ್ಯಾಕೆ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಯಾರಿಗಾಗಿ ಈ ಸಚಿವ ಸಂಪುಟ ರಚನೆ ಮಾಡಿದ್ದೀರಿ ಅಂತಾನು ಕೇಳ್ತಾರೆ. ಇಷ್ಟು ಗೊಂದಲ ಸಮಸ್ಯೆಗಳಿದ್ರೆ ರಾಜ್ಯದ ಆಡಳಿತ ಸುಗಮವಾಗಿ ನಡೆಯಲು ಹೇಗೆ ಸಾಧ್ಯ ಅಂತಾನು ಪ್ರಶ್ನೆ ಮಾಡ್ತಾರೆ. ಕಾಂಗ್ರೆಸ್ಗೆ ಈಗ ಏನು ಮಾಡಬೇಕು ಅಂದ್ರೆ ನಾಯಕತ್ವದ ಬಗ್ಗೆ ಯಾವುದೇ ಗೊಂದಲ ಉಳಿಯದಂತೆ ನೋಡಿಕೊಳ್ಬೇಕು. ಮುಖ್ಯಮಂತ್ರಿ ಅಧಿಕಾರವಿದೆ ಅನ್ನೋದನ್ನ ಆಡಳಿತದ ಮೂಲಕ ತೋರಿಸಬೇಕು. ಸಚಿವ ಸ್ಥಾನ ಸಿಗದ ಶಾಸಕರ ಅಸಮಾಧಾನವನ್ನ ನಿರ್ಲಕ್ಷ್ಯ ಮಾಡಬಾರದು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಯಾವುದೇ ರಾಜಕೀಯ ಭಿನ್ನಾಭಿಪ್ರಾಯವಿದ್ರೂ ಅದು ಸರ್ಕಾರದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ಮಟ್ಟಕ್ಕೆ ಹೋಗದಂತೆ ಪಕ್ಷದ ನಾಯಕತ್ವ ನೋಡ್ಕೊಳ್ಬೇಕು. ಹೈಕಮಾಂಡ್ ರಾಜ್ಯ ಸರ್ಕಾರವನ್ನ ರಿಮೋಟ್ ಕಂಟ್ರೋಲ್ ಮಾಡುವ ಭಾವನೆ ಜನರಲ್ಲಿ ಮೂಡದಂತೆ ಎಚ್ಚರಿಕೆ ವಹಿಸಬೇಕು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.